ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಸ್ಯಾರಿ ಹಾಲ್ ಪಾರ್ಟ್ 3. ಬಟ್ ಇದೆಲ್ಲ ಸ್ಯಾರೀಸು ನಾನು ನಮ್ಮನೆ ಗೃಹ ಪ್ರವೇಶಕ್ಕೆ ರಿಟರ್ನ್ ಗಿಫ್ಟ್ಸ್, ಐ ಮೀನ್ ಸ್ಯಾರಿ ಗಿಫ್ಟಿಂಗ್ ತಗೊಳಕ್ಕೆ ನಾನು ಚನ್ನಬಸಪ್ಪ ಶಾಪಲ್ಲಿ ಹೋದಾಗ, ಯಾಕಂದ್ರೆ ನಮ್ಮಮ್ಮನೂ ಒಂದಿಷ್ಟು ಸೀರೆ ತಗೋಬೇಕಿತ್ತಲ್ಲಿ. ಸೊ ಆ ಟೈಮಲ್ಲಿ ಸುಮ್ಮನೆ ನನ್ನ ಅಂದ್ರೆ ನನ್ನ ಆಫೀಸ್ ಅಥವಾ ಯಾವ್ದಾರ ಟೆಂಪಲ್ ವಿಸಿಟಿಗೆಲ್ಲ ಬೇಕಾಗತ್ತೆ ಅಂತ ಸುಮ್ಮನೆ ಒಂದ್ ಸ್ವಲ್ಪ ಸ್ಯಾರೀಸ್ ತಗೊಂಡ್ ಬಂದಿದ್ದೆ. ಸೊ ಇದನ್ನೆಲ್ಲ ಇನ್ನು ಕೆಲವೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು, ಬಟ್ ಇನ್ನ ಕೆಲವೊಂದೆಲ್ಲ ಮಾಡಿಲ್ಲ. ಸೊ ಇದು ಒಂದು ಯೆಲ್ಲೋ ಕಲರ್ ಅಲ್ಲಿ ನಂಗೆ ಒಂದು ಯೆಲ್ಲೋ ಕಲರ್ ಸ್ಯಾರಿ ನನ್ನ ಹತ್ರ ಇದೆ, ಬಟ್ ಈ ತರ ಶೇಡ್ ಅಲ್ಲಿ ಇರ್ಲಿಲ್ಲ. ಸೊ ಸ್ವಲ್ಪ ಈ ತರದ್ರಲ್ಲಿ ತಗೊಂಡೆ. ಅಂಡ್ ಇದು ಪ್ರೈಸ್ ಬಂದು ಇಟ್ಸ್ ಅರೌಂಡ್ 2200. ಅಲ್ಲಿ ಆಸ್ ಯೂಶುವಲ್ ಯಾವಾಗೂ ಅಲ್ಲಿ 10% ಡಿಸ್ಕೌಂಟ್ ಇರುತ್ತೆ. ಯಾವಾಗಾದ್ರೂ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಥವಾ ಇವಾಗ ಇನ್ವೈಟ್ ಮಾಡಕ್ ಹೋದಾಗ ಬೇಕಾಗತ್ತೆ ಸ್ವಲ್ಪ ಸ್ಯಾರೀಸ್ ಇರ್ಲಿ ಅಂತ ನಾನು ಇದನ್ನ ತಗೊಂಡೆ. ಸೊ ಇದಕ್ಕೆ ಐ ಥಿಂಕ್ ಬ್ಲೌಸ್ ಮೋಸ್ಟ್ಲಿ ಪ್ಲೇನ್ ಬಂದಿಲ್ಲ, ಇಟ್ಸ್ ವಿತ್ ಬುಟ್ಟಾಸ್ ಅನ್ಸುತ್ತೆ. ಯಾ, ಈ ತರ ಬರುತ್ತೆ. ಸೊ ಒಂಥರ ರಾ ಸಿಲ್ಕ್ ಅಂತಾನೆ ಹೇಳ್ಬೋದು. ಸೊ ಇದಕ್ಕೇನಿನ್ನ ನಾನು ಬ್ಲೌಸ್ ಹೊಲ್ಸ್ಕೊಂಡಿಲ್ಲ. ಅಂಡ್ ದೆನ್ ಇದು ಕೈಂಡ್ ಆಫ್ ಮೈಸೂರ್ ಸಿಲ್ಕ್, ಕ್ರೀಪ್ ಸಿಲ್ಕ್ ಅಂತ ಹೇಳ್ಬೋದು. ಸೊ ಇದೇನು ಪ್ಯೂರ್ ಕೇಸ್ ಐಸ್ ಏನಲ್ಲ, ಜಸ್ಟ್ ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಅಂತ ನಾನು ತಗೊಂಡೆ. ಸೊ ಯಾವಾಗಾದ್ರೂ ಸುಮ್ಮನೆ ಏನಾದ್ರೂ ಒಕೇಶನ್ಗೆ ಹಾಕೊಳಕ್ ಬರುತ್ತೆ ಅಂತ. ಸೊ ಇದು ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಟ್ಸ್ ವಿತ್ ಪರ್ಪಲ್ ವಿತ್ ಪಿಂಕ್, ನಂಗೇನು ಕಾಂಬಿನೇಷನ್ ಇಷ್ಟ ಆಯ್ತು ಅಂತ ಸುಮ್ಮನೆ ತಗೊಂಡೆ. ಐ ಥಿಂಕ್ ಇದು ಅರೌಂಡ್ 1600 ಏನೋ ಅಷ್ಟೇ ಇದ್ದಿದ್ದು. ಸೊ ಇದಕ್ಕೆ ನಾನು ಬ್ಲೌಸು ಈ ತರ ಪ್ಯಾಟರ್ನ್ ಮಾಡ್ಕೊಂಡೆ. ಇದಕ್ಕೆ ಮಷಿನ್ ಡಿಸೈನ್ ಮಾಡಿಸ್ದೆ ನಾನು. ಸೊ ನಂಗೆ ಗೊತ್ತಿಲ್ಲ ನಿಮ್ಗೆ ವಿಡಿಯೋನಲ್ಲಿ ಡಿಸೈನ್ ಕಾಣ್ತಿದೆ ಅಲ್ಲ ಅಂತ. ಸೊ ಇದು ಬಂದು ಫ್ರಂಟ್ ನೆಕ್ ಅಲ್ಲಿ ನಾನು ಈ ತರ ಮಷಿನ್ ಡಿಸೈನ್ ಇಲ್ಲಿ ಮಾಡಿಸ್ಕೊಂಡಿದೀನಿ. ಅಂಡ್ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಬುಟ್ಟಾಸ್ ಬಂದಿದೆ. ಅಂಡ್ ಸೇಮ್ ಅದೇ ರೀತಿನೇ ಬ್ಯಾಕ್ ಸೈಡ್ ಬ್ಲೌಸ್. ಇದು ಬಂದು ನಾನು JP ನಗರಲ್ಲಿ ಒಂದು ಶಾಪ್ ನೇಮ್ ಇದೆ, ನಾನು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಇದು ಒಂದು ಸೀರೆ ತಗೊಂಡೆ. ಅಂಡ್ ದೆನ್ ಇನ್ನೊಂದು ಇದರಲ್ಲಿ ತುಂಬಾ ಥ್ರೆಡ್ ವರ್ಕ್ ಇದೆ. ಸೊ ಹ್ಯಾಸ್ ಐ ಸೆಡ್, ನಾನು ಲಾಸ್ಟ್ ವಿಡಿಯೋನಲ್ಲೂ ಹೇಳಿದ್ದೆ, ಈ ತರ ಸ್ಕೈ ಬ್ಲೂ ವಿತ್ ನೇವಿ ಬ್ಲೂ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ ನಂಗೆ ಅಂಡ್ ಈಗ ನನ್ನ ಹಸ್ಬೆಂಡ್ಗೆ. ಸೊ ಸುಮ್ಮನೆ ಹಿಂಗೆ ನೋಡ್ದೆ, ಇದು ಥ್ರೆಡ್ ಅಂಡ್ ಫುಲ್ ಥ್ರೆಡ್ ಡಿಸೈನ್ ಇದೆ ಇದರಲ್ಲಿ. ಅಂಡ್ ಐ ಥಿಂಕ್ ಇದು ಫುಲ್ ಪಲ್ಲು ಈ ತರ ಬರುತ್ತೆ. ಅಂಡ್ ದೆನ್ ಪ್ಲೇನ್ ಬ್ಲೌಸ್. ಸೊ ಇನ್ನ ನಾನು ಆಸ್ ಐ ಸೆಡ್ ನಾನು ಇನ್ನೂ ಕೊಟ್ಟಿಲ್ಲ. ಅಂಡ್ ಇದು ಬಂದು ಇಟ್ಸ್ ಅರೌಂಡ್ 1924. ಸೊ ನಿಮ್ಗೆ ಯೂಶಲ್ ನಮ್ಮೂರು ಆಕ್ಚುಲಿ ದಾವಣಗೆರೆ. ಸೊ ಹಾಗಾಗಿ ಚನ್ನಬಸಪ್ಪ ಅಂಗಡಿಗೆ ನಾವ್ ಯಾವಾಗೂ ಹೋಗ್ತಾ ಇರ್ತೀವಿ. ಸೊ ನಂಗೆ ಯೂಶಲಿ ಅಲ್ಲಿನೂ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗತ್ತೆ. ಅಂಡ್ ದೆನ್ ಇದು ಅಗೇನ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಕಲರ್. ಸೊ ಇದು ಹೇಳ್ಬೇಕಂದ್ರೆ ತುಂಬಾ ಕಡಿಮೆ ಇದೆ. ನಾನ್ ಸುಮ್ನೆ ನನ್ಗೆ ಈ ತರ ಮಾವಿನಕಾಯಿ ಬಾರ್ಡರ್ ಬಂತು ಅಂತ ನಂಗೇನೋ ಸುಮ್ನೆ ಇಷ್ಟ ಆಯ್ತು ಅಂತ ತಗೊಂಡೆ. ಹೀಗೆ ಯಾವಾಗಾದ್ರೂ ಸುಮ್ನೆ ಎಲ್ಲಾದ್ರೂ ಟೆಂಪಲ್ ವಿಸಿಟ್ಗೆ ಹಾಕೋಬಹುದು. ಅಂಡ್ ಇದು ಅಷ್ಟೇ ಮೋಸ್ಟ್ಲಿ ಪ್ಲೇನ್ ಬ್ಲೌಸ್ ಬಂದಿದೆ. ಸೊ ಐ ಥಿಂಕ್ ದಿಸ್ ವಾಸ್ ಗುಡ್ ವೆನ್ ಯು ಡೂ ಸಮ್ ಲೈಟ್ ಡಿಸೈನ್. ಅಂಡ್ ಇದನ್ನ ನೀವು ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಇದು ತುಂಬಾ ಆಕ್ಚುಲಿ ಕಡಿಮೆ ಇದೆ. ನಂಗೂ ಅನ್ಸ್ಲಿಲ್ಲ ಅಷ್ಟೇನಾ ಅಂತ, ಬಟ್ ಥಿಂಕ್ ಸಮ್ವೇರ್ ಇಲ್ಲಿರುತ್ತೆ ಪ್ರೈಸಸ್ ಯಾವಾಗ್ಲೂ. ಇಟ್ಸ್ ಅರೌಂಡ್ 743 ಅಷ್ಟೇ. ನೋಡಿ ಕಲರ್ ನೋಡಿ ಎಷ್ಟು ಚಂದ ಕಾಣುತ್ತೆ.
ಸೊ ನನ್ನ ಲಾಸ್ಟ್ ವಿಡಿಯೋನಲ್ಲಿ ಐ ಥಿಂಕ್ ನಾನು ಕಂಚಿ ವ್ಲಾಗ್ ಅಲ್ಲಿ ಕೆಲವರು ಪ್ರೈಸಸ್ ಡೀಟೇಲ್ಸ್ ಹಾಕಿ ಅಂತ ಹೇಳಿದ್ರು. ಬಟ್ ಅದೆಲ್ಲ ನಾನು ಗಿಫ್ಟಿಂಗ್ ಸ್ಯಾರೀಸ್ ಇರೋದ್ರಿಂದ ನಾನು ಅದನ್ನ ಪ್ರೈಸಸ್ ಎಲ್ಲ ಮೆನ್ಷನ್ ಮಾಡಿರ್ಲಿಲ್ಲ. ಬಟ್ ಐ ಹ್ಯಾಡ್ ಮೇಡ್ ಶ್ಯೂರ್ ದಟ್ ನನ್ನ ಸ್ಯಾರೀಸ್ ಎಲ್ಲ ಏನಾದ್ರು ಇತ್ತಂದ್ರೆ ಐ ರಿವೀಲ್ ದ ಪ್ರೈಸಸ್. ಅಂಡ್ ಇದೆಲ್ಲ ನಾನು ಒಂದು 5-6 ಸ್ಯಾರೀಸ್ ನ ರೀಸೆಂಟ್ ಆಗಿ ತಗೊಂಡಿದ್ದು, ಹಾಗಾಗಿ ಹೊಸ ಸ್ಯಾರೀಸ್ ಇತ್ತಲ್ಲ. ಸೊ ಇನ್ನೇನು ಇದನ್ನೆಲ್ಲ ನಾನು ಆಲ್ಮೋಸ್ಟ್ ಕೆಲವೊಂದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ, ಕೆಲವೊಂದೆಲ್ಲ ಮಾಡಿಸ್ಬೇಕು ಬಿಫೋರ್ ದಿ ಒಕೇಶನ್. ಸೊ ಇದು ಬಂದು ನಾನು ಐ ಥಿಂಕ್ ಇದನ್ನು ಉಟ್ಕೊಂಡಾಗ ಲೈಟ್ ವೇಟ್ ಇರುತ್ತೆ, ಬಟ್ ಐ ರಿಯಲಿ ಲವ್ ದ ಕಲರ್. ಸೊ ಐ ಜಸ್ಟ್ ಸುಮ್ಮನೆ ಇದು ನೋಡಿ ಹಂಗೆ ತಗೊಂಡೆ. ಅಂಡ್ ದೆನ್ ಇನ್ನೊಂದು ಇದು ಆಲ್ರೆಡಿ ನಾನು ರೀಲ್ ಮಾಡಿದ್ದೀನಿ. ಅಂಡ್ ಎಷ್ಟು ಲೈಟ್ ವೇಟ್ ಇದೆ ಅಂದ್ರೆ ಇಟ್ಸ್ ಸಾಫ್ಟ್ ಕಾಟನ್ ಇದೆ. ಅಂಡ್ ಸೀದಾ ಕಲರ್ ಅಂಡ್ ಇದು ನಾನು ಹಾಕೊಂಡಾಗ ಲಿಟ್ರಲಿ ಎಷ್ಟು ಲೈಟ್ ಫೀಲಿಂಗ್ ಆಗಿತ್ತು. ಅಂಡ್ ಇದು ಐ ಥಿಂಕ್ ಅರೌಂಡ್ ಇಟ್ ವಾಸ್ ಆಲ್ ಅರೌಂಡ್ 2300 ಏನೋ ಅಷ್ಟೇ ಇತ್ತು ಅನ್ಕೊಂತೀನಿ. ಬಟ್ ಇದು ಆಲ್ರೆಡಿ ನಾನು ವೇರ್ ಮಾಡಿದ್ದೀನಿ, ನನ್ನ ಹಳೆ ರೀಲಲ್ಲಿ ಇದೆ. ಅಂಡ್ ಇದಕ್ಕೆ ಬ್ಲೌಸ್ ಬಂದು ನಾನು ಈ ತರ ಸ್ಟಿಚ್ ಮಾಡಿಸ್ಕೊಂಡೆ. ಅಂಡ್ ಇದನ್ನು ನಾನು JP ನಗರಲ್ಲಿ ಒಂದು ಬುಟಿಕ್ ಇದೆ, ಸೊ ಅಲ್ಲಿ ನಾನು ಅಲ್ಲೇ ಸ್ಟಿಚ್ ಮಾಡಿಸಿದ್ದು. ಸೊ ನಾನು ಇದು ಸ್ಲೀವ್ಲೆಸ್ ಮಾಡ್ಕೊಂಡೆ, ಯಾಕಂದ್ರೆ ಐ ಲವ್ ಸ್ಲೀವ್ಲೆಸ್ ಬ್ಲೌಸಸ್. ಎಸ್ಪೆಷಲಿ ಏನಾದ್ರು ಆಫೀಸ್ ಹೋಗುವಾಗ ಅಥವಾ ಏನಾದ್ರು ಬರ್ಡೇ ಪಾರ್ಟೀಸ್ ಎಲ್ಲ ಇದ್ದಾಗ ಸ್ಲೀವ್ಲೆಸ್ ಗೋಸ್ ಗುಡ್ ಫಾರ್ ಮೀ. ಸೊ ಹಾಗಾಗಿ ನಾನು ಇದು ತಗೊಂಡೆ. ಇದು ನೋಡಿ ಇಷ್ಟು ಲೈಟ್ ವೇಟ್ ಇದೆ. ಅಂಡ್ ದ ಕಲರ್ ಇಸ್ ಆಲ್ಸೋ ಸೋ ನೈಸ್. ಅಂಡ್ ಬಾರ್ಡರ್ ಅಷ್ಟೇ ಶೈನಿಂಗ್ ಬಾರ್ಡರ್ ಬಂದಿದೆ, ಕೈಂಡ್ ಆಫ್ ಅ ಸಿಲ್ವರ್ ಬಾರ್ಡರ್. ಅಂಡ್ ದೆನ್ ಇದು ಅದೇ ನಂಗೆ ಸ್ವಲ್ಪ ಈ ಡಿಸೈನ್ ನಂಗೆ ತುಂಬಾ ಇಷ್ಟ. ಹಂಗಾಗಿ ಎಲ್ಲಾದ್ರೂ ಈ ತರ ಸ್ಯಾರಿ ಈ ತರದ್ದು ನೋಡ್ ತಕ್ಷಣ ನಂಗೆ ಸುಮ್ಮನೆ ತಗೊಂಡ್ಬಿಡ್ಬೇಕು ಅನ್ಸ್ಬಿಡುತ್ತೆ. ಇದು ಅಷ್ಟೇ ಇನ್ನೂ ಸ್ಟಿಚ್ ಆಗಿಲ್ಲ, ಬಟ್ ಬಾಟಲ್ ಗ್ರೀನ್ ಕಾಟನ್ ಸಿಲ್ಕ್. ಅಂಡ್ ಇದು ನಾವು ಕುಮಟಾ ಹೋಗಿದ್ವಿ, ಐ ಥಿಂಕ್ ಇನ್ ದ ಮಂತ್ ಆಫ್ ಏಪ್ರಿಲ್. ಒಂದು ರೆಸಾರ್ಟ್ ಹೋಗಿದ್ವಿ. ಸೊ ಅಲ್ಲಿ ಒಂದು ಶಾಪ್ ಇತ್ತು ಕುಮಟಾ ಟೌನ್ ಅಲ್ಲಿ. ಸೊ ಐ ಆಮ್ ನಾಟ್ ರಿಮೆಂಬರಿಂಗ್ ದ ನೇಮ್, ಬಟ್ ಅಲ್ಲಿ ಈ ಸೀರೆ ತಗೊಂಡೆ. ಅಂಡ್ ಇದು ಪ್ರೈಸ್ ಐ ಥಿಂಕ್ ಇಟ್ ವಾಸ್ ಜಸ್ಟ್ ಅರೌಂಡ್ ಐ ಥಿಂಕ್ ಇಟ್ ವಾಸ್ ಅರೌಂಡ್ ಜಸ್ಟ್ 700 or 800 ಅಷ್ಟೇ ಇದ್ದಿತ್ತು. ಬಟ್ ಯಾವಾಗಾದ್ರೂ ರೆಗ್ಯುಲರ್ ಯಾವಾಗಾದ್ರೂ ಏನಾದ್ರೂ ಯಾವಾಗ ಟೆಂಪಲ್ ವಿಸಿಟ್ಗೆಲ್ಲ ಹಾಕೋಬಹುದು. ಇಟ್ಸ್ ವೆರಿ ಲೈಟ್ ವೇಟ್ ಅಗೇನ್. ಸೊ ಇದು ಇನ್ನು ಸ್ಟಿಚ್ ಮಾಡಿಲ್ಲ ಬ್ಲೌಸ್, ಸೊ ಹಾಗಾಗಿ ಬ್ಲೌಸ್ ನ ಕೊಡ್ಬೇಕಾಗತ್ತೆ. ನಾನು ಒಂದೇ ಸಲ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋದಾಗನೇ ಇದ್ ಮಾಡೋಣ ಅಂತ. ಅಂಡ್ ಇದು ಬಂದು ಇದನ್ನ ನಾನು ಯಾವುದು BSc ಎಕ್ಸ್ಕ್ಲೂಸಿವ್ ಶಾಪ್ ಇದೆ, ಅದ್ರ ಪಕ್ಕದಲ್ಲೇ ಶಾಂತಲಾ ಅಂತ ಇನ್ನೊಂದು ಶಾಪ್ ಇದೆ. ಸೊ ಅಲ್ಲಿ ನಾನು ಸುಮ್ನೆ ಸೀರೆ ಅದೇ ನಾನು ಈ ತರಾನೇ ಅಂದ್ರೆ ರೆಗ್ಯುಲರ್ ವೇರ್ಗೆ ಏನಾದ್ರು ಸ್ಯಾರಿ ನೋಡೋಣ ಅಂತ ಹೋದಾಗ ನಂಗೆ ಇದು ತುಂಬಾ ಇಷ್ಟ ಆಯ್ತು. ಕಲರ್ ಸ್ವಲ್ಪ ಗ್ರೇ ಶೇಡ್ ಅಲ್ಲಿ ಫುಲ್ ಬಾರ್ಡರ್ ಎಲ್ಲ ಎಷ್ಟೊಂದು ಡಿಸೈನ್ ಬಂದಿದೆ. ಅಂಡ್ ತುಂಬಾ ಲೈಟ್ ವೇಟ್ ಇದೆ ಅಂಡ್ ವೆರಿ ಸಾಫ್ಟ್ ಮಟೀರಿಯಲ್. ಅಂಡ್ ಇದು ಪ್ರೈಸ್ ಬಂದು ಇಟ್ಸ್ ಅರೌಂಡ್ 1700. ಸೊ ಇದು ಅಷ್ಟೇ ಸ್ಯಾರಿ. ಐ ಥಿಂಕ್ ಇದಕ್ಕೆ ಬ್ಲೌಸು ನೋಡಿ, ಪಲ್ಲು ಎಷ್ಟು ಗ್ರ್ಯಾಂಡ್ ಆಗಿದೆ. ಒಳಗಡೆ ಪಲ್ಲು ಐ ಥಿಂಕ್ ಇದು ಇದು ಬ್ಲೌಸ್ ಆಕ್ಚುಲಿ. ಅಂಡ್ ಪಲ್ಲು ಬಂದು ಈ ತರಾನೇ ರೆಗ್ಯುಲರ್ ಆಗಿದೆ, ರನ್ನಿಂಗ್ ಅಲ್ಲಿ ಇದೆ. ಇದು ಒಂದು ಈ ತರ ನ್ಯೂ ವೇರ್, ಇಟ್ ಲುಕ್ಸ್ ಸೋ ಎಲಿಗೆಂಟ್. ಜಸ್ಟ್ ಯಾವಾಗಾದ್ರೂ ಯೂಸ್ ಆಗುತ್ತೆ ಅಂತ ತಗೊಂಡೆ. ಸೊ ಗೈಸ್, ಯಾರೆಲ್ಲ ದಾವಣಗೆರೆ ಹೋದಾಗ ಇದು ಯಾವುದೇ ರೀತಿ ಏನು ಪೇಡ್ ಕೊಲಾಬ್ರೇಷನ್ ಅಲ್ಲ. ನಾವು ಐ ಥಿಂಕ್ ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಇದ್ದಿದ್ದು 20 years ಇಂದ. ಸೊ ಇವಾಗ ತಂದೆಯವರು ರೀಸೆಂಟ್ ಆಗಿ ತೀರ್ಕೊಂಡು ಹೋಗಿರೋದ್ರಿಂದ ನನ್ನ ಅಮ್ಮ ಎಲ್ಲ ಬ್ಯಾಂಗ್ಳೂರ್ ಶಿಫ್ಟ್ ಆಗಿದ್ದಾರೆ. ಬಟ್ ರೆಗ್ಯುಲರ್ ಆಗಿ ಯಾವಾಗಾದ್ರೂ ನಾವು ಹೋದ್ರೆ ದಾವಣಗೆರೆಗೆ ಐ ಡೋಂಟ್ ಮಿಸ್. ಅದೆಷ್ಟೇ ಇದಾದ್ರೂ ಐ ಗೋ ಅಂಡ್ ಐ ಪರ್ಚೇಸ್
ಫ್ಯೂ ಆಫ್ ದ ಸ್ಯಾರೀಸ್ ಅಟ್ ಲೀಸ್ಟ್ ಇನ್ ಚನ್ನಬಸಪ್ಪ, ಯಾಕಂದ್ರೆ ನಂಗೆ ಅಲ್ಲಿ ತುಂಬಾ ಇಷ್ಟ ಆಗುತ್ತೆ ಅಂಡ್ ರೀಸನಬಲ್ ರೇಟ್ ಇರುತ್ತೆ. ಸೊ ಯಾರೆಲ್ಲ ದಾವಣಗೆರೆಗೆ ಹೋಗ್ತಿರ್ತೀರಾ ಅಥವಾ ಏನಾದ್ರು ಗೋವಾ ಹೋಗ್ತಿದ್ದೀರಾ ಅಂದ್ರೆ ಆನ್ ದ ವೇ ಸ್ಟಾಪ್ ಮಾಡಿ ಚನ್ನಬಸಪ್ಪ ಶಾಪಿಗೆ ಹೋಗಿ, ಅವ್ರದ್ದು ತುಂಬಾ ಬ್ರಾಂಚಸ್ ಇದೆ. ಎಕ್ಸ್ಕ್ಲೂಸಿವ್ ಶಾಪ್ ಅಂತ ಡೆಂಟಲ್ ಕಾಲೇಜ್ ರೋಡ್ ಅಲ್ಲಿ ಬರುತ್ತೆ. ಸೊ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ವಿಲ್ ಗೆಟ್ ಲಾಟ್ ಆಫ್ ವೈಡ್ ರೇಂಜ್, ಎಲ್ಲಾ ತರದ್ದು ಪ್ರೈಸಸ್, ಎಲ್ಲಾ ತರ ಸಿಲ್ಕ್ ಸ್ಯಾರಿ, ಪಾರ್ಟಿ ವೇರ್, ಎವ್ರಿಥಿಂಗ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ಸೊ ಇದಾಗಿತ್ತು ನನ್ನ ಚಿಕ್ಕ ಬ್ಲಾಗ್ ಅಬೌಟ್ ಆಲ್ ದ ನ್ಯೂ ಸ್ಯಾರೀಸ್. ಸೊ ಇದೆಲ್ಲ ನಾನು ಯಾಕೆ ತಗೊಂಡೆ ಒಂದೇ ಸಲ ಅಂದ್ರೆ, ನಾನು ಏನಾದ್ರು ಇನ್ವೈಟ್ ಮಾಡಕ್ ಹೋದಾಗ ಐ ವುಡ್ ಪ್ರಿಫರ್ ಟು ವೇರ್ ಅ ನ್ಯೂ ಸ್ಯಾರೀಸ್. ಸೊ ಹಾಗಾಗಿ ಇದನ್ನೆಲ್ಲ ಒಂದು 6 ಸ್ಯಾರೀಸ್ ಇರುತ್ತೆ ಬೇಕಾಗುತ್ತೆ ಅಂತ ನಾನು ತಗೊಂಡೆ. ಸೊ ಇದೇ ರೀತಿ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋನಲ್ಲಿ ನನ್ನ ಸ್ಯಾರೀಸ್, ಲೈಕ್ ಸಿಲ್ಕ್ ಸ್ಯಾರೀಸ್ ಅಥವಾ ನಾನು ಯಾವ್ದು ಹೊಸ ಸ್ಯಾರೀಸ್ ಎಲ್ಲ ತಗೊಂಡಿರ್ತೀನಿ ಅಥವಾ ಯಾವ್ದಾದ್ರು ಸ್ಯಾರೀಸ್ ಇದೆ ಅಲ್ಲ, ಸೊ ಆ ಥರದ್ದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ಐ ಶೋ ಯು ದ ಬ್ಲೌಸ್ ಡಿಸೈನ್ಸ್ ಅಂಡ್ ಆಲ್. ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಆಲ್ಸೋ ಡೂ ಕಮೆಂಟ್ ಯಾವ ಸೀರೆ ಇದ್ರಲ್ಲಿ ಇಷ್ಟ ಆಯಿತು ನಿಮಗೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.